ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು 545 PSI ಪೋಸ್ಟ್ ನಿಂತು ಅದರ ಎಕ್ಸಾಮಿನೇಷನ್ ಆಗಿದೆ. ಸೊ ಇಂದಿನ ಪೇಪರ್ನ ಕೀ ಉತ್ತರಗಳನ್ನ ನೋಡ್ಕೊಳ್ಳೋಣ ಈ ಒಂದು ವಿಡಿಯೋನಲ್ಲಿ. ಸೊ ಫಸ್ಟ್ ಬಂದು ಹೂ ಕಂಪೋಸಿಟ್ ದಿ ಥೀಮ್ ಸಾಂಗ್ ಆಫ್ ಇಂಡಿಯಾ ಫಾರ್ ಪ್ಯಾರಾ ಒಲಿಂಪಿಕ್ಸ್ 2020 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಸಂಜೀವ್ ಸಿಂಗ್ ಆಗಿರ್ತಾರೆ. ನೆಕ್ಸ್ಟ್ ಬಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು ಅಂದರೆ ಇದಕ್ಕೆ ಬಂದು ಕರ್ನಾಟಕ. ನೆಕ್ಸ್ಟ್ ಬಂದು ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರುವ ಭಾರತ ಮೂಲದ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ಅದು ಬಂದು ಕಾಜಿರಂಗ ಆಗಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸೋನ್ ಚಿರಯ ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಒನ್ಸ್ ಅಂತ ಕೊಟ್ಟಿದ್ದಾರೆ. ಸೋನ್ ಚಿರಯ ವಾಸ್ ಲಾಂಚ್ಡ್ ಫಾರ್ ಮಾರ್ಕೆಟಿಂಗ್ ಆಫ್ ಅರ್ಬನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಪ್ರಾಡಕ್ಟ್ಸ್. ಇದು ಬಂದು ಫಸ್ಟ್ ಆಪ್ಷನ್ ಬಂದು ರೈಟ್ ಆಗಿರುತ್ತೆ. ಎರಡನೇ ಆಪ್ಷನ್ ಬಂದು ರಾಂಗ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್. ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಲ್ಲ, ಇದು ಬಂದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಆಪ್ಷನ್ ಬಂದು ಎ ಮಾತ್ರ ಆಗಿರುತ್ತೆ, ಒನ್ ಓನ್ಲಿ ಆಗಿರುತ್ತೆ. ಸೋನ್ಚಿರಯ ಅದು ಓನ್ಲಿ ಒನ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ಇಂಡಿಯಾಸ್ ಹೈಯೆಸ್ಟ್ ಹರ್ಬಲ್ ಪಾರ್ಕ್ ಹ್ಯಾಸ್ ಬೀನ್ ಇನಾಗ್ಯುರೇಟೆಡ್ ಅಟ್ ಅಂತ ಕೊಟ್ಟಿದ್ದಾರೆ. ಭಾರತದ ಅತ್ಯುನ್ನತ ಗಿಡಮೂಲಿಕೆ ಉದ್ಯಾನವನವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಸ್ವಲ್ಪ ಕಾಮನ್ ಸೆನ್ಸ್ ಕ್ವಶನ್ ಫ್ರೆಂಡ್ಸ್, ಇದು ತುಂಬ ಈಸಿ ಆಗಿದೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಹಿಮಾಲಯ ಅನ್ನೋದು ಎಲ್ಲಿ ಎತ್ತರ ಬರುತ್ತೆ? ಉತ್ತರಾಖಂಡದಲ್ಲಿ ಎತ್ತರ ಬರುತ್ತೆ, ಹಿಮಾಚಲ್ ಪ್ರದೇಶಲ್ಲಿ ಎತ್ತರ ಬರುತ್ತೆ. ಬರ್ತಾ 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 ಕಡಿಮೆ ಆಗುತ್ತೆ. ಅಂದರೆ ಅರುಣಾಚಲ್ ಪ್ರದೇಶನ ಸಿಕ್ಕಿಂನ ನೀವು ಎಲಿಮಿನೇಟ್ ಮಾಡಬಹುದು, ಇವೆರಡು ಆಗಿರಲ್ಲ. ಸೊ ಇವೆರಡೇ ಇರುತ್ತೆ, ಉತ್ತರಾಖಂಡ ಮತ್ತು ಹಿಮಾಚಲ್ ಪ್ರದೇಶ. ಈ ಥರ ಎಲಿಮಿನೇಟ್ ಮಾಡ್ಕೊಂಡಿದ್ರೆ ಕೂಡ ನಿಮಗೆ 50% ಚಾನ್ಸ್ ಇರೋದು. ಇದಕ್ಕೆ ಆನ್ಸರ್ ಬಂದು ಉತ್ತರಾಖಂಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು 6 ಬಂದು ಹೂ ರೋಡ್ ದಿ ಬುಕ್ ಆಫ್ ಮಾಂದ್ರಾ. ಮಂದ್ರಾ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಆನ್ಸರ್ ಬಂದು SL ಭೈರಪ್ಪನವರು, ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಬಂದು ಭಾರತದಲ್ಲಿ NGOಗಳು ಸ್ವೀಕರಿಸಿದ ವಿದೇಶಿ ಅನುದಾನವನ್ನು ಯಾರಿಂದ ನಿಯಂತ್ರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ FCRA ಆಗಿರುತ್ತೆ. ಸಿ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಆಗಿರುತ್ತೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯಿದೆ ಆಗಿರುತ್ತೆ. ಇದಕ್ಕೆ ಬಂದು ಆನ್ಸರ್. ನೆಕ್ಸ್ಟ್ ಬಂದು ಯಾವ ನೆರೆಯ ರಾಷ್ಟ್ರ ಭಾರತದ ಭೀಮ್ UPI ಪಾವತಿ ವ್ಯವಸ್ಥೆಯನ್ನು ಮೊದಲು ಅಳವಡಿಸಿಕೊಂಡಿದೆ? ವಿಚ್ ನೈಬರಿಂಗ್ ನೇಷನ್ ಹ್ಯಾಸ್ ಫಸ್ಟ್ ಅಡಾಪ್ಟೆಡ್ ಇಂಡಿಯಾಸ್ ಭೀಮ್ UPI ಪೇಮೆಂಟ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಭೂತಾನ್. ಇದಕ್ಕೆ ಆನ್ಸರ್ ಬಂದು ಭೂತಾನ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಬಂದು 9th ಕ್ವಶನ್ ಆಗಿರುತ್ತೆ. ಜೋಗ್ ಫಾಲ್ಸ್ ಎಲ್ಲಿದೆ ಇದೆಲ್ಲರಿಗೂ ಗೊತ್ತಿದ್ದು. ಇದು ಬಂದು ಶರಾವತಿ. ನೆಕ್ಸ್ಟ್ ಬಂದು RBI extended the RBIA system for housing finance companies. ವಾಟ್ ಈಸ್ RBIA ಅಂತ ಕೊಟ್ಟಿದ್ದಾರೆ. RBIನ ವಿಸ್ತರಿಸಬೇಕು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಯಾವುದಾಗಿರುತ್ತೆ ಅಂದರೆ ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್ ಆಗಿರುತ್ತೆ. ಯಾವುದು ಅಂದರೆ ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್, ಅಪಾಯ ಆಧಾರಿತ ಆಂತರಿಕ ಲೆಕ್ಕ ಪರಿಶೋಧನೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ವೈಟ್ ವಿಟ್ರಿಯಾಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಜಿಂಕ್ ಸಲ್ಫೇಟ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು ಜಿಂಕ್ ಸಲ್ಫೇಟ್. ನೆಕ್ಸ್ಟ್ ಬಂದು ಹೂ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ಎನರ್ಜಿ ರಿಲೀಸ್ಡ್ ಇನ್ ಆ್ಯನ್ ಆಟಮ್ ಬಾಂಬ್. ತುಂಬ ಕನ್ಫ್ಯೂಸ್ ಆಗುತ್ತೆ ನೋಡಿ ನಿಮಗೆ. ಇಲ್ಲಿ ಎರಡು ಆಪ್ಷನಲ್ಲಿ ಕನ್ಫ್ಯೂಸ್ ಆಗುತ್ತೆ. ಒಂದು ಬಂದು ನ್ಯೂಕ್ಲಿಯರ್ ಫಿಷನಲ್ಲಿ ಕನ್ಫ್ಯೂಸ್ ಆಗುತ್ತೆ, ನ್ಯೂಕ್ಲಿಯರ್ ಫಿಷನಲ್ಲಿ ಕನ್ಫ್ಯೂಸ್ ಆಗುತ್ತೆ. ಆನ್ಸರ್ ಬಂದು ನ್ಯೂಕ್ಲಿಯರ್ ಫಿಷನ್ ಆಗಿರುತ್ತೆ, ಪರಮಾಣು ವಿದಳನ. ಇದು ಬಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಕೊಳ್ಳಿ. ಇನ್ ಈಚ್ ಲ್ಯಾಂಗ್ವೇಜ್ ಈಸ್ ಕಲ್ಹಣಾಸ್ ರಾಜತರಂಗಿಣಿ ರಿಟರ್ನ್. ಇದಕ್ಕೆ ಆನ್ಸರ್ ಬಂದು ಸಂಸ್ಕೃತ. ಕಲ್ಹಣನ ರಾಜತರಂಗಿಣಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಕಲ್ಹಣ ಅವರು. ಇನ್ ವಿಚ್ ಎಡಿಕ್ಟ್ ಅಶೋಕಾಸ್ ರೆಫರ್ಸ್ ಹಿಮ್ಸೆಲ್ಫ್ ಆ್ಯಸ್ ಕಿಂಗ್ ಆಫ್ ಮಗಧ. ಯಾವ ಶಾಸನದಲ್ಲಿ ಅಶೋಕನು ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸುತ್ತಾನೆ? ಇದಕ್ಕೆ ಆನ್ಸರ್ ಬಂದು ಬಬ್ರು ಎಡಿಕ್ಟ್, ಬಬ್ರು ಶಾಸನ ಬಂದು ರೈಟ್ ಆಗಿರುತ್ತೆ ಇದಕ್ಕೆ. ನೆಕ್ಸ್ಟ್ ಬಂದು ವಿಚ್ ಇಸ್ ದ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಆಫ್ ಇಂಡಿಯಾ. ಇದೆಲ್ಲರಿಗೂ ಗೊತ್ತಿರುತ್ತಿದ್ದು. ಇದಕ್ಕೆ ಆನ್ಸರ್ ಬಂದು ಅರಾವಳೀಸ್ ಬಂದು ಇದಕ್ಕೆ ಆನ್ಸರ್ ಆಗಿರುತ್ತೆ, ಅರಾವಳಿ ಪರ್ವತ ಶ್ರೇಣಿ. ನೆಕ್ಸ್ಟ್ ಬಂದು
ವೇರ್ ಈಸ್ ಇಂಡಿಯಾಸ್ ಓನ್ಲಿ ಪ್ರೈವೇಟ್ ಸ್ಯಾಂಚುರಿ SAI ಸ್ಯಾಂಚುರಿ ಲೊಕೇಟೆಡ್? SAI ಅಂದರೆ ಸೇವ್ ಅನಿಮಲ್ಸ್ ಇನಿಷಿಯೇಟಿವ್, ಸೇವ್ ಅನಿಮಲ್ಸ್ ಇನಿಷಿಯೇಟಿವ್ ಆಗಿರುತ್ತೆ SAI ಅಂದರೆ. ಇದಕ್ಕೆ ಆನ್ಸರ್ ಬಂದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಫಸ್ಟ್ ಮಾಡಿರುವಂಥದ್ದು ಏಕೈಕ ಖಾಸಗಿ ಅಭಯಾರಣ್ಯ ಆಗಿರುತ್ತೆ ಇದು. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ಹೂ ಸೆಟ್ಸ್ ದಿ ಇನ್ಫ್ಲೇಷನ್ ಟಾರ್ಗೆಟ್ ಇನ್ ಇಂಡಿಯಾ? ಇದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಹೌದು, ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಹೌದು, ಇಬ್ಬರು ಸೇರಿ ಮಾಡುವಂಥದ್ದು ಬೋತ್ ANC ಆಗಿರುತ್ತೆ. ವೇರ್ ಈಸ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಲೊಕೇಟೆಡ್? ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯಲ್ಲಿದೆ, ಮೈಸೂರು, ಎಲ್ಲರಿಗೂ ಗೊತ್ತಿರೋಂಥದ್ದು ಇದು. ನೆಕ್ಸ್ಟ್ ನೋಡ್ಕೊಳ್ಳೋಣ. ಎ ಗ್ರೂಪ್ ವೇರ್ ಈಸ್ ಅಂತ ಏನಂತ ಕೊಟ್ಟಿದ್ದಾರೆ? ಆಪ್ಷನ್ಸ್ ಬಂದು ಸಾಫ್ಟ್ವೇರ್, ಹಾರ್ಡ್ವೇರ್, ಆ್ಯಂಕರ್, ನೆಟ್ವರ್ಕ್ ಅಂತ. ಇದಕ್ಕೆ ಆನ್ಸರ್ ಬಂದು ಸಾಫ್ಟ್ವೇರ್ ಆಗಿರುತ್ತೆ. ಗ್ರೂಪ್ ವೇರ್ ಅನ್ನೋದು ಒಂದು ಸಾಫ್ಟ್ವೇರ್ ಆಗಿರುತ್ತೆ. ತೊಗಲು ಗೊಂಬೆ ಆಟ ಬೊಂಬೆ ಆಟ ಅಂತ ಇದೇನು? ಗೊಂಬೆ ಆಟ, ಬೊಂಬೆ ಆಟ ಅಲ್ಲೇ ಹಾಕ್ಬೋದು ನೀವು, ಪಪ್ಪೆಟರಿ. ನೆಕ್ಸ್ಟ್ ಬಂದು ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ರಿಟ್ಸ್ ಎಕ್ಸಾಮಿನ್ಸ್ ದ ಫಂಕ್ಷನಿಂಗ್ ಆಫ್ ಸಬಾರ್ಡಿನೇಟ್ ಕೋರ್ಸ್ ಅಂತ ಇದೆ. ಇದಕ್ಕೆ ಆನ್ಸರ್ ಬಂದು ಸರ್ಶಿಯೋರಿ, ಪ್ರಮಾಣ ಪತ್ರ ಆಗಿರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ದಿ ಹಾರ್ನ್ ಆಫ್ ಆಫ್ರಿಕಾ ಡಿನೋಟ್ಸ್ ದಿ ರೀಜನ್ ಕಂಟೈನಿಂಗ್? ಹಾರ್ನ್ ಆಫ್ ಆಫ್ರಿಕಾ, ಆಫ್ರಿಕಾದ ಪರ್ಯಾಯ ದ್ವೀಪ, ಹಾರ್ನ್ ಆಫ್ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಸೀಡ್ಸ್ ಅಂತ ಬರ್ಕೊಂಡಿದ್ದರೆ ನಿಮಗೆ ಕ್ವಶನ್ಸ್ ಸಿಕ್ಕೋಗೋದು. ಸೀಡ್ಸ್ ಅಂದರೆ ಇಲ್ಲಿ ಸೀಡ್ಸಲ್ಲಿ ಕೆ ಬರಲ್ಲ, ಅಂದರೆ ಕೀನಿಯಾ ಇಲ್ಲ. ಇದು ಒಂದು ಎಲಿಮಿನೇಟ್ ಮಾಡಿದಿದ್ರೆ ಆಗೋಗಿರೋದು ಫ್ರೆಂಡ್ಸ್, ಕೀನಿಯಾ ಬರಲ್ಲ. ಸೊ ಕೀನಿಯಾ ಇಲ್ಲೇ ಹೋದರೆ 1 to 4 ಎಲ್ಲಿದೆ? ಸಿ ಆಪ್ಷನ್ ಇದೆ. ಸೀಡ್ಸ್ ದೇಶಗಳೇ ಹಾರ್ನ್ ಆಫ್ ಆಫ್ರಿಕಾ ಆಗಿರೋಂಥದ್ದು. ಸೊಮಾಲಿಯಾ, ಎರಿತ್ರಿಯಾ, ಎಥಿಯೋಪಿಯಾ, ಡಿ ಅಂದರೆ ಡಿಬೌಟಿ, ಮತ್ತು ಎಸ್ ಅಂದರೆ ಸುಡಾನ್ ಬರುತ್ತೆ. ಸೀಡ್ಸ್ ಅಂದ್ಬಿಟ್ಟು 1 to 4 ಆಗಿರುತ್ತೆ ಫ್ರೆಂಡ್ಸ್. ಇದು ಸೀಡ್ಸ್, ಇದು ಹಾರ್ನ್ ಆಫ್ ಆಫ್ರಿಕಾ ಬಂದಲ್ಲಿ ಕೀನಿಯಾ ಬರಲ್ಲ. ಸೊ 1 to 4 ಆಗಿರುತ್ತೆ. ನೆಕ್ಸ್ಟ್ ಬಂದು ವಿತ್ ರೆಫರೆನ್ಸ್ ಟು ಪ್ರಾಜೆಕ್ಟ್ ಬೋಲ್ಡ್ ಅಂತ ಕೊಟ್ಟಿದ್ದಾರೆ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಒನ್ಸ್ ಅಂತ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಬೋಲ್ಡ್ ಹ್ಯಾಸ್ ಬೀನ್ ಲಾಂಚ್ಡ್ ಬೈ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರಿ. ಎಸ್ ರೈಟ್, ಇದು ಬಂದು ರೈಟ್ ಆಗಿರುತ್ತೆ. ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಇದು ಒಂದು ಮಾಡಿರೋಂಥ ಇನಿಷಿಯೇಟಿವ್ ಇದು. ನೆಕ್ಸ್ಟ್ ಬಂದು ಇಟ್ ಏಮ್ಸ್ ಟು ಕ್ರಿಯೇಟ್ ಬ್ಯಾಂಬೂ ಬೇಸ್ಡ್ ಗ್ರೀನ್ ಪ್ಯಾಚಸ್ ಇನ್ ಅರಿಡ್ ಆ್ಯಂಡ್ ಸೆಮಿ ಅರಿಡ್ ಲ್ಯಾಂಡ್ ಝೋನ್ಸ್ ಅಂತ ಕೊಟ್ಟಿದ್ದಾರೆ. ಹೌದು, ಇದು ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಬೋತ್ 1 and 2 ರೈಟ್ ಆಗಿರುತ್ತೆ. ಸಿ ಆಪ್ಷನ್ ರೈಟ್ ಆಗಿರುತ್ತೆ ಇದಕ್ಕೆ. ನೆಕ್ಸ್ಟ್ ಬಂದು ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಏಷ್ಯಾ ಎಕನಾಮಿಕ್ ಡೈಲಾಗ್ ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಒನ್ಸ್ ಅಂತ ಕೊಟ್ಟಿದ್ದಾರೆ. ಏಷ್ಯಾ ಆರ್ಥಿಕ ಸಂವಾದ. ಆಪ್ಷನ್ 1 ಏನಿದೆ, ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಪ್ರಮುಖ ಭೂ ಅರ್ಥಶಾಸ್ತ್ರ ಸಮ್ಮೇಳನವಾಗಿದೆ. ಇದು ಬಂದು ಫಸ್ಟ್ ಒಂದು ಬಂದು 24th ಏನಿದೆಯೋ ಫಸ್ಟ್ ಒಂದು ರಾಂಗ್ ಆಗಿರುತ್ತೆ ಫ್ರೆಂಡ್ಸ್, ಇದು ಬಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಲ್ಲ, ಇದು ಬಂದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿರುತ್ತೆ. ಸೊ ಫಸ್ಟ್ ಆಪ್ಷನ್ ಎಲಿಮಿನೇಟ್ ಮಾಡಬೇಕಾಗಿರುತ್ತೆ, ಎಕ್ಸ್ಟರ್ನಲ್ ಅಫೇರ್ಸ್ ಆಗಿರುತ್ತೆ. ಜೈಶಂಕರ್ ಅವರು ಮಿನಿಸ್ಟರ್, ಇದಕ್ಕೆ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿರುತ್ತೆ. ಸೊ 1ನೇದು ಬಂದು ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಏಷ್ಯಾ ಆರ್ಥಿಕ ಸಂವಾದವು ಏಷ್ಯಾ ಮತ್ತು ಅದರ ವಿಸ್ತೃತ ನೆರೆಹೊರೆಯಲ್ಲಿ ವ್ಯಾಪಾರ ಮತ್ತು ಹಣಕಾಸಿನ ಕ್ರಿಯಾಶೀಲತೆಯ ಮೇಲೆ ಕೇಂದ್ರೀಕರಿಸುತ್ತದೆ. 2ನೇದು ಬಂದು ರೈಟ್ ಆಗಿರುತ್ತೆ. ಸೊ ಬಿ ಮಾತ್ರ ರೈಟ್ ಆಗಿರುತ್ತೆ, ಓನ್ಲಿ ಬಿ ಓನ್ಲಿ ಆಗಿರುತ್ತೆ. 24th ಆಯಿತು. ನೆಕ್ಸ್ಟ್ ಬಂದು 25th ಕ್ವಶನ್. ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ August 7th. ತುಂಬ ಟ್ರೆಂಡಿಂಗಲ್ಲಿತ್ತು. August 7th ಬಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ. ರೀಸೆಂಟಾಗಿ ನಡೆದಿರುವಂಥದ್ದು. ನೆಕ್ಸ್ಟ್ ಬಂದು ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಇನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ಸ್ ವಾಸ್ ಜಾವ್ಲಿನ್ ಥ್ರೋ, ನೀರಜ್ ಚೋಪ್ರಾ ಅವರು ಮಾಡಿರುವಂಥದ್ದು. ನೆಕ್ಸ್ಟ್ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಟ್ರೈಬ್ಸ್ ಆರ್ ಫೌಂಡ್ ಇನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದೆ ಟ್ರೈಬ್ಸ್ ಬಗ್ಗೆ, ಅದನ್ನಲ್ಲಿತ್ತು ಸೆಂತಲೀಸ್ ಮತ್ತು ಜರವಾ ಟ್ರೈಬ್ಸ್. ಉಲ್ಲಾದಾನ್ ಮತ್ತು ಬಕರ್ವಾಲ್ ಬರಲ್ಲ. ಸೊ 1 and 3 ಎಲ್ಲಿದೆ? ಆಪ್ಷನ್ ಏನಲ್ಲಿದೆ. ಸೊ ಆಪ್ಷನ್ ಎ ರೈಟ್ ಆಗಿರುತ್ತೆ, ಸೆಂತಲೀಸ್ ಮತ್ತು ಜರವಾ ಟ್ರೈಬ್ಸ್ ಆಗಿರುತ್ತೆ. 27th 28th ಬಂದು ದಿ ಲೇಕ್ ಫಾರ್ಮಡ್ ಬೈ ವಿಂಡ್ ಆ್ಯಕ್ಷನ್ ಈಸ್ ಕಾಲ್ಡ್. ಗಾಳಿ ಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು ಏನೆಂದು ಕರೆಯುತ್ತಾರೆ? ಅದಕ್ಕೆ ಆಪ್ಷನ್ ಬಂದು ಎ ಫ್ಲುವಿಯಲ್ ಲೇಕ್ ಆಗಿರುತ್ತೆ. ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು 29ನೇ ಕ್ವಶನ್ ಏನಂತ ಕೇಳಿದ್ದಾರೆ ಇಲ್ಲಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸೌತ್ ವೆಸ್ಟ್ ಮಾನ್ಸೂನ್ ಇನ್ ಇಂಡಿಯಾ. ನೈಋತ್ಯ ಮುಂಗಾರು 2 ಶಾಖೆಗಳಲ್ಲಿ ಭಾರತೀಯ ಭೂ ಸಮೂಹವನ್ನು ತಲುಪುತ್ತದೆ, ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿ ಶಾಖೆ. ರೈಟ್, ಇದು ಬಂದು ರೈಟ್, 2 ಶಾಖೆಯಲ್ಲಿ ಬರುತ್ತೆ. ಆ್ಯಂಡ್ ನೋಡ್ಕೊಳ್ಳಿ, ಇದು ರೈಟ್ ಆಗಿರುತ್ತೆ ಇದು. ನೆಕ್ಸ್ಟ್ ಬಂದು ಇದು ಮಳೆಯಲ್ಲಿ ವಿರಾಮಗಳನ್ನು
ಹೊಂದುವ ಪ್ರವೃತ್ತಿಯನ್ನು ಹೊಂದಿದೆ. ಇದು ಕೂಡ ರೈಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಎಷ್ಟೋ ಜನ ರಾಂಗ್ ಅಂತ ಹೇಳ್ತಿದ್ದಾರೆ, ಅದು ಬಂದು ಇದು ರೈಟ್ ಆಗಿರುತ್ತೆ. ಇದನ್ನ ಡ್ರೈ ಸ್ಪೆಲ್ ಅಂತೀವಿ ನಾವು, ಡ್ರೈ ಸ್ಪೆಲ್ ಅಂತೀವಿ. ವಿರಾಮ ಕೊಡುತ್ತೆ ಫ್ರೆಂಡ್ಸ್, ಇದು ಡ್ರೈ ಸ್ಪೆಲ್ ಅಂತೀವಿ. ಇದನ್ನು ನೀವು ಬೇಕಂದರೆ ಗೂಗಲ್ ಇಟ್ ಮಾಡಿ, ಡ್ರೈ ಸ್ಪೆಲ್ ಅನ್ನೋದಿದೆ, ಬ್ರೇಕ್ಸ್ ಕೊಡುತ್ತೆ. ನೆಕ್ಸ್ಟ್ ಬಂದು ಸೌತ್ ವೆಸ್ಟ್ ಮಾನ್ಸೂನ್ ರಿಟ್ರೀಟ್ಸ್ ವೆನ್ ದಿ ಪರ್ಮನೆಂಟ್ ಬೆಲ್ಟ್ ಸ್ಟಾರ್ಟ್ ಶಿಫ್ಟಿಂಗ್ ಟು ದಿ ಸೌತ್. ಹೌದು, ನಿಜ ಆಗುತ್ತಿದ್ದು. ಸೊ 1, 2, 3 3 ಕೂಡ ರೈಟ್ ಆಗಿದೆ. ಸೊ ಇದಕ್ಕೆ ಆಪ್ಷನ್ ಬಂದು ಆಪ್ಷನ್ ಡಿ ರೈಟ್ ಆಗಿದೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಕಮಿಟೀಸ್ ಆರ್ ರೆಕಮೆಂಡೆಡ್ ಫಾರ್ ಬ್ಯಾನ್ ಆಫ್ ಕ್ರಿಪ್ಟೋ ಕರೆನ್ಸೀಸ್. ಗುಪ್ತ ಚಲಾವಣೆ ನೋಟು ನಾಣ್ಯಗಳ ನಿಷೇಧಕ್ಕೆ ಕೆಳಗಿನ ಯಾವ ಸಮಿತಿ ಶಿಫಾರಸು ಮಾಡಿದೆ? ಇದಕ್ಕೆ ಆನ್ಸರ್ ಬಂದು 35ಕ್ಕೆ ಸುಭಾಷ್ ಚಂದ್ರ ಗಾರ್ಗ್ ಕಮಿಟಿ, ವೆರಿ ಇಂಪಾರ್ಟೆಂಟ್ ಕಮಿಟಿ ಇದು. ಸುಭಾಷ್ ಚಂದ್ರ ಗಾರ್ಗ್ ಕಮಿಟಿ ಬಂದು ರೆಕಮೆಂಡೇಶನ್ ಆನ್ ಬ್ಯಾನ್ ಆಫ್ ಕ್ರಿಪ್ಟೋ ಕರೆನ್ಸಿಗೆ ಮಾಡಿರೋಂಥದ್ದು. ನೆಕ್ಸ್ಟ್ ಬಂದು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ 2021 2030ಗಾಗಿ ಹೊಸ ಜನಸಂಖ್ಯಾ ನೀತಿಯನ್ನು ಘೋಷಿಸಿತ್ತು? ಉತ್ತರ ಪ್ರದೇಶ್. ತುಂಬ ನ್ಯೂಸಲ್ಲಿತ್ತಿದ್ದು. ನೆಕ್ಸ್ಟ್ ಬಂದು ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಡೆಕ್ಕನ್ ಟ್ರ್ಯಾಪ್ಸ್ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಒನ್ಸ್. ಡೆಕ್ಕನ್ ಟ್ರ್ಯಾಪ್ಸ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೊಬೇಕಾಗಿರೋದೇನು ಅಂದರೆ ಫಸ್ಟ್ ಒಂದು ಜ್ವಾಲಾಮುಖಿ ಸ್ಫೋಟಗಳು ಪ್ರವಾಹವು ಡೆಕ್ಕನ್ ಟ್ರ್ಯಾಪ್ ರಚನೆಗಾಗಿ ಕಾರಣವಾಗಿದೆ, ರೈಟ್. ನೆಕ್ಸ್ಟ್ ಬಂದು ಡೆಕ್ಕನ್ ಟ್ರ್ಯಾಪ್ನಲ್ಲಿ ಕಪ್ಪು ಮಣ್ಣು ಇರುತ್ತದೆ, ಎರಡು ರೈಟ್. ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ. ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ಉಪಯೋಜನೆ ಆಗಿದೆ. ಫಸ್ಟ್ ಒಂದೇ ರಾಂಗ್ ಆಗಿದೆ. ಇದು ಬಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಲ್ಲ, ಇದು ಪರಂಪರಾಗತ್ ಕೃಷಿ ವಿಕಾಸ್ ಯೋಜನಾ ಆಗಿರುತ್ತೆ. ಇದು ಯಾವ ಒಂದು ಇನಿಷಿಯೇಟಿವ್ ಕೆಳಗಡೆ ಬರುತ್ತೆ ಅಂದರೆ ಪರಂಪರಾಗತ್ ಕೃಷಿ ವಿಕಾಸ್ ಯೋಜನಾ ಆಗಿರುತ್ತೆ. ಸೊ ಫಸ್ಟ್ ಆಪ್ಷನ್ ನೀವು ಎಲಿಮಿನೇಟ್ ಮಾಡಿಬಿಟ್ರೆ ಇಲ್ಲಿ ನೋಡಿ, ಎ ರಾಂಗ್ ಆಗುತ್ತೆ, ಬಿ ರಾಂಗ್ ಆಗುತ್ತೆ, ಸಿ ರಾಂಗ್ ಆಗುತ್ತೆ, ಇಷ್ಟು ಹೋಗುತ್ತೆ ನಿಮಗೆ. ಇನ್ನು ಮಿಕ್ಕಿರೋದು ಅದು 2, 3, 4 ಇಲ್ಲೇ ನೀವು ನೋಡ್ಕೊಬೋದು ಫ್ರೆಂಡ್ಸ್. ಜಸ್ಟ್ ಎಲಿಮಿನೇಷನ್ ಮಾಡೋದು ಒಂದು ಕಲ್ತ್ಕೊಂಡಿದ್ದಿದ್ರೆ ನಿಮ್ಗೆ ಈ ಕ್ವಶನ್ ರೈಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡ್ಕೊಳ್ಳೋಣ. 34th ಕ್ವಶನ್. ನಾಸಾಸ್ ವೈಪರ್ ಮಿಷನ್ ಈಸ್ ಎಕ್ಸ್ಪ್ಲೋರ್ 2 ಅಂತ ಕೊಟ್ಟಿದ್ದಾರೆ. ನಾಸಾ ವೈಪರ್ ಮಿಷನ್ ಬಂದು ಮೂನ್ಸ್ ಸೌತ್ ಪೋಲ್ಗೆ ಆಗಿರುವಂಥದ್ದು, ಚಂದ್ರನ ದಕ್ಷಿಣ ಧ್ರುವಕ್ಕೆ ಆಗಿರುವಂಥದ್ದು ವೈಪರ್ ಮಿಷನ್ ಬಂದು. ಸೈಂಟಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ಎ ಮಾಸ್ ಸ್ಪೀಷೀಸ್ ನೇಮ್ ಬ್ರಿಮ್ ಬಾರ್ಥೆನೆಸಿಸ್ ಇನ್ ಅಂತ ಕೊಟ್ಟಿದ್ದಾರೆ. ಇದು ಬಂದು ಅಂಟಾರ್ಟಿಕಾ ಆಗಿರುತ್ತೆ. 35th ಅಂಟಾರ್ಟಿಕಾ ಒಂದು ಪ್ರದೇಶದಲ್ಲಿ ಮಾಡಿರುವಂಥದ್ದು ಇದು. ನೆಕ್ಸ್ಟ್ ಬಂದು ದಿ ಟರ್ಮ್, ಇದು ನೋಡಿ, ಇದು ತುಂಬ ನ್ಯೂಸಲ್ಲಿ ಇತ್ತು. ದಿ ಟರ್ಮ್ 2-ಡಿಯೋಕ್ಸಿ ಡಿ ಗ್ಲೂಕೋಸ್ ಅಂತ 2G ಅಂತ ಬಂದಿತ್ತು. ರಿಲೇಟೆಡ್ ಟು ವಿಚ್ ಅಮಾಂಗ್ ದಿ ಫಾಲೋಯಿಂಗ್. ಇದು ಬಂದು ಆ್ಯಂಟಿ ಕೋವಿಡ್ ಡ್ರಗ್ DRDO ಮಾಡಿರುವಂಥದ್ದು. ಇದು ತುಂಬ ನ್ಯೂಸಲ್ಲಿತ್ತದು. ಆ್ಯಂಡ್ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಅಗ್ನಿಪಿ ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣ ಬ್ಯಾಲಿಸ್ಟಿಕ್ ಕ್ಷಿಪಣಿ, ಎಸ್ ರೈಟ್. DRDOದಿಂದ ಇದನ್ನು ಪರೀಕ್ಷಿಸಲಾಗಿದೆ, ರೈಟ್. ಇದು ಬಂದು 1000ರಿಂದ 2000 ಕಿಲೋಮೀಟರ್ ನಡುವಿನ ಶ್ರೇಣಿಯಲ್ಲಿ ಸಾಮರ್ಥ್ಯದೊಂದಿಗೆ ಡಬ್ಬಿಯಲ್ಲಿರುವ ಕ್ಷಿಪಣಿ ಆಗಿರುತ್ತದೆ. ಇದು ಬಂದು ಕೂಡ ರೈಟ್. 1, 2, 3 ಈಸ್ ರೈಟ್. ನೆಕ್ಸ್ಟ್ ನೋಡೋಣ. ಹೂ ಅಮಂಗ್ ದಿ ಫಾಲೋಯಿಂಗ್ ವಾಸ್ ರೀಸೆಂಟ್ಲಿ ಸೆಲೆಕ್ಟೆಡ್ ಫಾರ್ ಫುಕುವೋ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಪಿ ಸಾಯಿನಾಥ್ ಅವರು ಆಗಿರ್ತಾರೆ. ಫುಕುವೋಕಾ ಪ್ರೈಸ್, ಪಿ ಸಾಯಿನಾಥ್. ನೆಕ್ಸ್ಟ್ ಬಂದು ಹೂ ಅಮಾಂಗ್ ದಿ ಫಾಲೋಯಿಂಗ್ ಹ್ಯಾಸ್ ರಿಸೀವ್ಡ್ ಜ್ಞಾನಪೀಠ ಅವಾರ್ಡ್. ಶಿವರಾಮ್ ಕಾರಂತರಿಗೂ ಬಂದಿದೆ, ಮಾಸ್ತಿ ವೆಂಕಟೇಶ್ ಅಯ್ಯರ್ ಅವ್ರಿಗೂ ಬಂದಿದೆ, UR ಅನಂತಮೂರ್ತಿ ಅವ್ರಿಗೂ ಬಂದಿದೆ, ಗಿರೀಶ್ ಕಾರ್ನಾಡ್ ಅವ್ರಿಗೂ ಬಂದಿದೆ, ಚಂದ್ರಶೇಖರ್ ಕಂಬಾರ ಅವ್ರಿಗೂ ಬಂದಿದೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ. ನೆಕ್ಸ್ಟ್ ಬಂದು ಕೇಂದ್ರ ಜಾಗೃತ ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ? ಇದಕ್ಕೆ ಆನ್ಸರ್ ಬಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಗಳು. ನೆಕ್ಸ್ಟ್ ಬಂದು ದಿ ಬಾಲ್ಫೋರ್ ಡಿಕ್ಲರೇಷನ್ ರಿಲೇಟೆಡ್ ಟು 41st ಕ್ವಶನ್ ಪ್ಯಾಲೆಸ್ಟೈನ್. ಇದಕ್ಕೆ ಬಂದು ಪ್ಯಾಲೆಸ್ಟೈನ್ ಇದು ಏನರ ಬಗ್ಗೆ ಹೇಳುತ್ತೆ ಅಂದರೆ ಜೂಯಿಷ್ ಪೀಪಲ್ಗೆ ಸ್ವಲ್ಪ ಜಾಗ ಕೊಡೋದ್ರ ಬಗ್ಗೆ ಹೇಳುತ್ತೆ ಪ್ಯಾಲೆಸ್ಟೈನ್ದು. ಇದು ಬಂದು ಬ್ರಿಟಿಷರು ಮಾಡೋವಂಥದ್ದು. ಇದು ಯಾವುದು ಬಾಲ್ಫೋರ್ ಡಿಕ್ಲರೇಷನ್, ಇದು ಬ್ರಿಟಿಷ್ ಮಾಡೋವಂಥದ್ದು. ಆಟೋಮನ್ ಟರ್ಕ್ಸ್ ಎಲ್ಲ ಬರ್ತಾರೆ, ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಏನು ಇದು ಅಂತ. ನೆಕ್ಸ್ಟ್ ಬಂದು ದಿ ಮಿಷನ್ಸ್ ಡಾವಿನ್ಸಿ ಪ್ಲಸ್ ಆ್ಯಂಡ್ ವೆರಿಟಾಸ್ ಆರ್ ರಿಲೇಟೆಡ್ ಟು, ಏನಕ್ಕೆ ರಿಲೇಟೆಡ್ ಆಗಿದೆ? ಇದು ವೀನಸ್ ಶುಕ್ರ ಗ್ರಹಕ್ಕೆ ರಿಲೇಟ್ ಆಗಿರುವಂಥದ್ದು. ದಿ ಆಯಿಲ್ ಝ್ಯಾಪರ್ ಟೆಕ್ನಾಲಜಿ ಫಾರ್ ಬಯೋರೆಮಿಡಿಯೇಷನ್ ಆಫ್ ಆಯಿಲ್ ಸ್ಪಿಲ್ಸ್ ವಾಸ್ ಡೆವಲಪ್ಡ್ ಬೈ. ತೈಲ ಸೋರಿಕೆಯ ಬಯೋರೆಮಿಡಿಯೇಷನ್ಗಾಗಿ ತೈಲ ಝ್ಯಾಪರ್ ತಂತ್ರಜ್ಞಾನವನ್ನು ಯಾರಿಂದ ಅಭಿವೃದ್ಧಿಪಡಿಸಲಾಗಿದೆ? ಇದಕ್ಕೆ ಆನ್ಸರ್ ಬಂದು
TERI. The migration of magnetic poles over Earth's surface through geologic time is called. ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲ್ಮೈ ಮೇಲೆ ಕ್ರಾಂತಿಯ ಧ್ರುವಗಳ ವಲಸೆಯನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಆನ್ಸರ್ ಬಂದು ಪೋಲಾರ್ ವ್ಯಾಂಡರಿಂಗ್, ಧ್ರುವ ಅಲೆದಾಟ. ನೋಡಿ, ಅಲೆದಾಟ ಅಂತ ವ್ಯಾಂಡರಿಂಗ್ ಅಂತ ಕೊಟ್ಟಿದ್ದಾರೆ. ವ್ಯಾಂಡರಿಂಗ್. ಮೈಗ್ರೇಷನ್ ಅಂದರೆ ಏನಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಿದೆ. ಅಷ್ಟು ಒಂದು ನೀವು ಕ್ಲೂ ತೊಗೊಂಡಿದ್ದಿದ್ರೆ ಇದಕ್ಕೆ ನೀವು ಆಪ್ಷನ್ ರೈಟ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಬಂದು ದಿ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಫಾರ್ಮೇಷನ್ ಆಫ್ ಸೈಕ್ಲೋನ್ಸ್ ಇನ್ ಬೇ ಆಫ್ ಬೆಂಗಾಲ್. ಕಡಿಮೆ ಒತ್ತಡ, ರೈಟ್. ಸಮುದ್ರದ ಮೇಲ್ಮೈ, ಕಡಿಮೆ ತಾಪಮಾನ, ಎಸ್ ರೈಟ್. ನಿಧಾನವಾದ ಮಂದವಾದ ಗಾಳಿ, ಇದು ರಾಂಗ್. ಸ್ಲಗ್ಗಿಶ್ ವಿಂಡ್ಸ್ ಬರಲ್ಲ ಇದಕ್ಕೆ, ಸ್ಲಗ್ಗಿಶ್. ಸೊ ಆಪ್ಷನ್ ಬಿ ಬಂದು ರೈಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು UNHRC ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳಿದ್ದಾರೆ. 46th ಕ್ವಶನ್ ಬಂದು ಜೆನೆವಾನಲ್ಲಿ ಇದೆ. 46th ಕ್ವಶನ್ UNHRC. ನೆಕ್ಸ್ಟ್ ಬಂದು ಕ್ವಾಡ್ ಗುಂಪುಗಳು. ತುಂಬ ನ್ಯೂಸಲ್ಲಿತ್ತು ಕ್ವಾಡ್ ಬಗ್ಗೆ. ಕ್ವಾಡ್ ದೇಶಗಳು ಯಾವುದು? ಇಂಡಿಯಾ, USA, ಜಪಾನ್, ಆಸ್ಟ್ರೇಲಿಯಾ. ರಷ್ಯಾ, ಜರ್ಮನಿ ಬರಲ್ಲ. ಸೊ 1 2 3 4 ಬಿ ಆಪ್ಷನ್. 47th ಬಿ. ವಾಟ್ ಈಸ್ ಎ ವಿಂಚ್ ಕಾಂಬ್ ಅಂತ ಕೊಟ್ಟಿದ್ದಾರೆ. ವಿಂಚ್ ಕಾಂಬ್ ಎಂದರೆ ಏನು? ವಿಂಚ್ ಕಾಂಬ್ ಎಂದರೆ ಎ ಮೆಟೀರಿಯರೈಟ್, ಒಂದು ಉಲ್ಕಾಶಿಲೆ ವಿಂಚ್ ಕಾಂಬ್ ಅನ್ನೋದು. ನೆಕ್ಸ್ಟ್ ಬಂದು ಹೂ ಹೆಡ್ಸ್ ದಿ ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿ. ಇದಕ್ಕೆ ಆನ್ಸರ್ ಬಂದು ಕ್ಯಾಬಿನೆಟ್ ಸೆಕ್ರೆಟರಿ, ಕ್ಯಾಬಿನೆಟ್ ಕಾರ್ಯದರ್ಶಿ. ಯಾರು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ? ಕ್ಯಾಬಿನೆಟ್ ಕಾರ್ಯದರ್ಶಿ ಆಗಿರ್ತಾರೆ. ನೆಕ್ಸ್ಟ್ ಬಂದು ಇಮೇಜಸ್ ಫಾರ್ಮಡ್ ಇನ್ ಫ್ರಂಟ್ ಆಫ್ ರೆಟಿನಾ ಈಸ್ ಕಾಲ್ಡ್ ಮಯೋಪಿಯಾ ಆಗಿರುತ್ತೆ. ಸೊ ಫ್ರೆಂಡ್ಸ್, 50 ಕ್ವಶನ್ಸ್ ಇವಾಗ ಮಾಡಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋನಲ್ಲಿ ಅನದರ್ 50 ಕ್ವಶನ್ಸ್ ಬಗ್ಗೆ ವಿಶ್ಲೇಷಣೆ ಕೊಡ್ತೀನಿ, ಕೀ ಆನ್ಸರ್ಸ್ನ ಕೊಡ್ತೀನಿ. ಅಷ್ಟರ ಒಳಗಡೆ ನೀವು ಇದನ್ನು ನೋಡ್ಕೊಳ್ಳಿ, ಕೀ ಆನ್ಸರ್ಸ್ನ ಮೆನ್ಷನ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ಗಾಗಿ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.